ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬರ್ರಿ ಇವತ್ತು ಪಾಪ್ಕಾರ್ನ್ ಮಾಡೋದೈತಿ. ಪಾಪ್ಕಾರ್ನ್ ಮಾಡ್ಲಿಕ್ಕೆ ಇಲ್ಲಿ ನಮ್ಮ ತಮ್ಮವ್ರು ಏನು ಮಾಡ್ಯಾರಿ, 2 ಪಾಕೆಟ್ದಾಗ ಗೊಂಜಾಳ ಬೀಜ ತಂದಾರಂದ್ರೆ ಈ ಕಡೆ ಉತ್ತರ ಕರ್ನಾಟಕದೊಳಗೆ ಗೋವಿನ ಬೀಜಕ್ಕೆ ಗೊಂಜಾಳದ ಕರಿತೀವಿ. ಇವು ಗೊಂಜಾಳದ ಎಳ್ಳ ಭಾರಿ ಹೇಳ್ತಾ ಅಂದ್ರೆ ಟೇಸ್ಟ್ ಬರ್ತಾವ್ರಿ ತಿರ್ಲಾಕ. ಆಮೇಲೆ ಯಾವುದು ಸೈಡ್ ಎಫೆಕ್ಟ್ ಅದು ಏನೂ ಇರಂಗಿಲ್ಲ. ಈ ರೀತಿ ಎಳ್ಳ ನೀವು ಮಾಡ್ಕೊಂಡು ತಿನ್ನಿರಿ. ಈಗ ನೋಡಿರಿ ಇಲ್ಲಿ ಪಾಕೆಟ್ ಹರಿದನ ಇದ್ರೊಳಗೆ ಎಲ್ಲ ಏನು ಮಾಡ್ಯಾರ ಫ್ರೆಂಡ್ಸ್, ಎಣ್ಣೆ ಉಪ್ಪು ಎಲ್ಲ ಹಾಕಿ ಕೊಟ್ಟಾರಿ. ಒಂದೊಂದು ಪಾಕೆಟ್ ಒಳಗೆ ಎಣ್ಣೆ ಉಪ್ಪು ಏನೂ ಇರಂಗಿಲ್ಲ, ಬರೀ ಗೊಂಜಾಳ ಬೀಜ ಕೊಟ್ಟಿರ್ತಾರೆ. ಅವಾಗ ಮನೆಯಾಗಿಂದ ನೀವು ಎಣ್ಣೆ ಉಪ್ಪು ಹಾಕೊಂಡು ಹುರ್ಕೋಬೇಕಾಕೈತಿ. ಈಗ ನಾ ಏನು ಮಾಡಿ ಒಂದು ಕುಕ್ಕರ್ ಕಾಯ್ಲಕ್ಕೆ ಇಟ್ಟು ಅದು ಕಾಯನ ಡೈರೆಕ್ಟ್ ಏನು ಮಾಡೋಣ, ಇದಕ್ಕೆ ಏನೂ ಹಾಕಂಗಿಲ್ಲ. ಇತ್ತು ಅಷ್ಟು ಗೊಂಜಾಳ ಇದ್ರೊಳಗೆ ಸುರ್ಕೊಂಡು ಬಿಡೋನು. ಅದ್ರೊಳಗೆ ನೋಡಿರಿ ಎಣ್ಣೆ ಕಾಣಕತ್ತಿ, ಎಣ್ಣೆನೂ ಐತಿ, ಉಪ್ಪು ಅವ್ರು ಹಾಕಿಬಿಟ್ಟಾರು. ಏನೂ ಮಾಡೋದಿಲ್ಲ. ಈಗ 2 ಪ್ಯಾಕೆಟ್ ಹಾಕೊಂಡು ಏನು ಮಾಡಬೇಕು, ಚಮಚದ ಈ ರೀತಿ ಕೈಯಾಡಿಸ್ತಿರ್ಬೇಕು. ಈ ರೀತಿ ಕೈಯಾಡ್ಸೋಣ ತೆಳಗಿನ ಮ್ಯಾಗಿನ ತೆಳಗೆ ಮಾಡ್ರೆ ಎಳ್ಳ ಭಾರಿ ಹೇಳ್ತಾವ್ರಿ. ಹೂವಿನ ಟೈಪ ದೊಡ್ಡ ದೊಡ್ಡ ಎಳ್ಳು ಎದ್ದು ನೋಡ್ರಿ. ನಾವು ಚಿಕ್ಕವರಿದ್ದಾಗ ಜ್ವಾಳದ್ಲೆ ನಮ್ಮವ್ವ ಎಳ್ಳು ಹುರಿದು ಕೊಡ್ತಿದ್ರು ನಾಗರ ಪಂಚಮಿಗೆ. ಈಗ ಇದ್ರ ಮ್ಯಾಲೆ ಮುಚ್ಚನು ಮಾರಿ ಸಿಡಿಲಾಕತ್ತಾವು. ಇನ್ನು ಒಂದು 2 ನಿಮಿಷ ಬಿಡೋನು. ಈಗ 2 ನಿಮಿಷ ಆಗೈತೆ ನೋಡ್ರಿ. ಎಳ್ಳು ಎಷ್ಟು ಚಂದ ರೆಡಿ ಅದು. ನಮ್ಮ ಪಾಪ್ಕಾರ್ನ ಭಾರಿ ಟೇಸ್ಟ್ ಬರ್ತಾ ಇರ್ತಿರ್ಲಾಕ. ಈಗ ಗ್ಯಾಸ್ ಬಂದ್ ಮಾಡೋನು ಹೊತ್ತಾವ. ಇಲ್ಲಿಕಂದ್ರೆ ಗ್ಯಾಸ್ ಬಂದ್ ಮಾಡಿ ನೋಡ್ರಿ ಕೈಯಾಗ ಹಿಡಿದು ತೋರಿಸ್ತಾನೆ ಎಷ್ಟು ದೊಡ್ಡ ದೊಡ್ಡ ಎಳ್ಳು ಇದಾವೆ. ಜ್ವಾಳದ್ಲೇನು ಹಿಂಗೆ ಎಳ್ಳು ಹೇಳ್ತಾವ್ರಿ ಫ್ರೆಂಡ್ಸ್. ಜ್ವಾಳದ ನಾಗರ ಪಂಚಮಿ ಒಳಗೆ ನಾವೆಲ್ಲ ಈಗಾದ್ರೂ ನಮ್ಮ ಅವ್ವನ ಸಂಪ್ರದಾಯ ಬಿಟ್ಟಿಲ್ಲ. ನಮ್ಮ ಅವ್ವಂದ ನಾ ಎಲ್ಲ ಏನು ಮಾಡಿನು ಪದ್ಧತಿ ಮಾಡ್ತೇನೆ ರೀ. ನಾಗರ ಪಂಚಮಿ ಒಳಗೆ ಜ್ವಾಳದ್ಲೇನ ಎಳ್ಳು ಹುರಿತಾನೆ. ಅದ್ರ ವಿಡಿಯೋ ಹಾಕ್ತಾನೆ ನಿಮ್ಗೆ ನಾಗರ ಪಂಚಮಿಗೆ. ನೋಡ್ರಿ ಈಗ ಗೊಂಜಾಳದ ಪಾಪ್ಕಾರ್ನ್ ರೆಡಿ ಅದು. ನಮ್ಮ ಈಗ ಯಾವ ರೀತಿ ರೆಡಿ ಆಗ್ಯಾವ ನೋಡ್ರಿ, ಕಾಣಕತ್ತಾವು. ಈಗ ಇದನ್ನು ನಮ್ಮ ಸ್ನೇಹಲ್ ಕೊಡ್ತನು ತಿರ್ಲಾಕ ರೆಡಿ ಅದು. ನಮ್ಮ ಸ್ನೇಹಲ್ ಭಾರಿ ಇಷ್ಟಪಡ್ತೀನಿ ನೋಡ್ರಿ ಪಾಪ್ಕಾರ್ನ್. ನಿಮ್ಮ ಮನ್ಯಾಗೂ ಚಿಕ್ಕ ಮಕ್ಕಳಿದ್ರೆ ಈ ರೀತಿ ಮಾಡಿಕೊಡ್ರಿ, ಎಲ್ಲರೂ ಇಷ್ಟಪಡ್ತಿರ್ತಾರು. ಈ ನಂದು ಪಾಪ್ಕಾರ್ನ್ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಎಲ್ಲರಿಗೂ ಶೇರ್ ಮಾಡಿರಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಾಗ ಭೇಟಿ ಹಾಕೋಣ ಫ್ರೆಂಡ್ಸ್. ಬಾಯ್ ಬಾಯ್ ಫ್ರೆಂಡ್ಸ್.